Hey guys, welcome back to my channel, Kiru Vlog. ಸೊ ಮನೆ ಕೆಳಗಡೆ ನಿಂತ್ಕೊಂಡು ಇಷ್ಟೊಂದೆಲ್ಲ ಗಿಫ್ಟ್ ಐಟಮ್ಸ್ನ ಇಟ್ಕೊಂಡು ಗಿಫ್ಟ್ ಐಟಮ್ಸ್ ಲಗೇಜ್ ಊಟ ಎಲ್ಲ ಪ್ಯಾಕ್ ಮಾಡಿಕೊಂಡು ನಾವು ನನ್ನ ತಮ್ಮ ನೋಡೋಕೆ ಹಾಸ್ಟೆಲಿಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಅಂದರೆ ನಾನು ನಿಮಗೆ ಲಾಸ್ಟ್ ಬಿಫೋರ್ ವೀಡಿಯೋದಲ್ಲಿ ಹೇಳಿದ್ದೆ ಅವ್ನ ಬರ್ಡೇ ಹತ್ರ ಬರ್ತಿದೆ ಅಂತ. ಸೊ ಬರ್ಡೇ ಬುಕ್ ಕ್ಯಾನ್ಸಲ್ ಮಾಡಿ ನಾನು ಬುಕ್ ಮಾಡ್ತೀನಿ. ಮಗನ ನೋಡೋಕೆ ರೋಡಲ್ಲಿ ನಿಂತಿದ್ಯಾ? ರೈಲ್ವೆ ಸ್ಟೇಷನ್ ಪುರ ಮೆಟ್ರೋ ಸ್ಟೇಷನಲ್ಲಿ ಯಶವ ಮಾತ್ರ ಕಾಣಿಸ್ತಿದೆ, ಅಂತಪುರನೇ ಇಲ್ಲ. ವಾಟ್ ಡು ಯು ಸೇ? ಕರ್ನಾಟಕದಲ್ಲಿ ಕನ್ನಡನೇ ಹಿಂಗೆ, ಇಂಗ್ಲೀಷ್ನಲ್ಲಿ ಕ್ಲೀನಾಗಿ ಕೊಡ್ತಾರೆ. ಅದು ಆಫ್ ಆಗಿದೆ, ಅದು ರಿಪೇರ್ ಆಗಿರುತ್ತೆ. ನಮ್ಮ ಡ್ಯಾಡಿ ಅಲ್ಲಿದ್ದಾರೆ, ಇಲ್ಲಿಂದ ಕಾಣಿಸ್ತಾರೆ, ಅಲ್ಲಿದ್ದಾರೆ. ನಮ್ಮ ಮಮ್ಮಿ ಇಲ್ಲಿದ್ದಾರೆ. ಟೈಮ್ 6 ಗಂಟೆ ಆಗಿದೆ. ಡ್ಯಾಡಿ ಪ್ರೀ ಬುಕ್ಕಿಂಗ್ ಮಾಡಿದ್ವಿ. ಸೊ ಎಲ್ಲ ಎಷ್ಟೆಲ್ಲ ಲಗೇಜ್ ಇಟ್ಕೊಂಡು ಆಯಿತಾ. ಸೊ ಎಸ್ ಗೈಸ್, ಗುಡ್ ಮಾರ್ನಿಂಗ್. ಬೆಂಗಳೂರಲ್ಲಿ ಮಲಗಿದ್ದಕ್ಕೆ ವಾಪಸ್ ದಕ್ಷಿಣ ಕನ್ನಡದಲ್ಲಿ ಎದ್ದಿದ್ದೀನಿ. ಇವಾಗ ನಾವು ಪುತ್ತೂರಲ್ಲಿದ್ದೀವಿ. ಸೊ ಒನ್ಸ್ ಆಚೆ ವ್ಯೂ ತೋರಿಸ್ತೀನಿ ರೀ. ಸೊ ನಾವು ರೂಮಲ್ಲಿ ಮಾಡಿರೋ ರೂಮ್ ಬಾಲ್ಕನಿ ವ್ಯೂ ಕಡೆ ರೈಟ್ ಸೈಡಿಗೆ ಹೋದರೆ ರೋಡ್ ಇದೆ ಆ್ಯಂಡ್ ಸ್ವಲ್ಪ ಮನೆಗಳೆಲ್ಲ ಇದೆ. ಸೊ ನನ್ನ ತಮ್ಮಂಗೆ ಗೊತ್ತಿಲ್ಲ ನಾನು ನಮ್ಮ ಮಮ್ಮಿ ಇಬ್ಬರು ಬರ್ತಾಯಿದ್ದೀವಿ ಅಂತ. ಬರೀ ನಮ್ಮ ಅಪ್ಪ ಮಾತ್ರ ಬರ್ತಿರೋದು ಅಂತ ಅವನಿಗೆ ಹೇಳಿರೋದು. ನಾವಿಬ್ಬರು ಬಂದಿರೋದೇ ಅವನಿಗೆ ಒಂದು ದೊಡ್ಡ ಸರ್ಪ್ರೈಸ್. ಜೊತೆಗೆ ಅವನಿಗೆ ಪ್ರೀ ಬರ್ಡೇ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ವಿತ್ 18 ಗಿಫ್ಟ್ಸ್ ಆ್ಯಂಡ್ ಅ ಬಿಟ್ ಆಫ್ ಡೆಕೋರೇಷನ್. ಆ್ಯಂಡ್ ಡೆಕೋರೇಷನ್ ಎಲ್ಲ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಸೊ ಸಿಂಪಲ್ ಆ್ಯಂಡ್ ಪ್ರೆಸೆಂಟಬಲ್ ಆಗಿರಲಿ ಅಂತ. ಏನಕ್ಕೆ ಈ ಇಯರ್ ಸ್ಪೆಷಲ್ ಅಂತಂದರೆ ಈಸ್ ಟರ್ನಿಂಗ್ ಫ್ರಮ್ ಮೈನರ್ ಟು ಮೇಜರ್, ಅಂದರೆ 18 ಇಯರ್ಸ್ ಆಗ್ತಿದೆ ಅವನಿಗೆ. ಸೊ ಸ್ವಲ್ಪ ಏನಂತಾರೆ ಸೆಲೆಬ್ರೇಟ್ ಮಾಡೋ ಅಂಥ ಟೈಮ್ ಇದು. ಆ್ಯಂಡ್ ನಾನು ಕೂಡ 18 ಇಯರ್ಸ್, ನಂದು 18 ಇಯರ್ತ್ ಬರ್ಡೇ ಕೂಡ ಅವನು ಇದೇ ಥರನೇ 18 ಗಿಫ್ಟ್ಸ್ ಎಲ್ಲ ಕೊಟ್ಟು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ದ ಅವನು. ಆ್ಯಂಡ್ ಅವಾಗ ನಾವಿಬ್ಬರು ಸ್ಟೂಡೆಂಟ್ಸ್ ಆಯಿತಾ. ಸೊ ಆಗ ಅವ್ನು ಸ್ಟೂಡೆಂಟ್ ಆಗಿದ್ದಾಗಲೇ ಅಷ್ಟೆಲ್ಲ ನನಗೆ ಮಾಡಿದ್ದಾನೆ. ಆ್ಯಂಡ್ ನಾವು ಐಮ್ ವರ್ಕಿಂಗ್. ಇವಾಗ ನಾನು ಏನೂ ಮಾಡಲಿಲ್ಲ ಅಂತಂದರೆ ಅದು ಚೆನ್ನಾಗಿರಲ್ಲ. ಹಾಗಾಗಿ ನಂಗೆ ಆಗಿರೋಷ್ಟು ನನ್ನ ಕೈಯಲ್ಲಿ ಆದಷ್ಟು ನಾನು ಮಾಡಿದ್ದೀನಿ. ನೋಡೋಣ ಅವನಿಗೆ ಇಷ್ಟ ಆಗುತ್ತಾ ಅಂತ ಆ್ಯಂಡ್ ಸರ್ಪ್ರೈಸ್ ಆಗ್ತಾನ ಅಂತ. ನಮ್ಮ ಡ್ಯಾಡಿ ಇವಾಗ ಕರ್ಕೊಂಡು ಬರೋಕ್ಕೆ ಹೋಗಿದ್ದಾರೆ ಕಾಲೇಜ್ಗೆ. ಸೊ ಎಸ್, ಇವಾಗ ಅವ್ನು ಬರ್ತಾ ಇದ್ದಾನೆ, ಮೆಟ್ಲು ಹತ್ಕೊಂಡು ಬರ್ತಾ ಇದ್ದಾರೆ. ವೇಟಿಂಗ್. ಏನು ಕಳ್ತೀಯ ಲೂಸು? ಸೆಂಟಲ್ ಹಾಕೊಂಡ್ಬಂದಿದೆ, ಗಮ್ಮಂತದೆ. ನನ್ನ ತಮ್ಮ ಫುಲ್ ಎಮೋಷ್ನಲ್ ಆಗ್ಬಿಟ್ಟ. ನೀನು ಅಳಕ ನಾವು ಇಷ್ಟೆಲ್ಲ ಮಾಡಿರೋದು? ಅಳಕ್ಕೆ ಸ್ಮೈಲ್. ಸ್ವಲ್ಪ ಈ ಕಡೆ ನೋಡು, ಆ ಕಡೆ ನೋಡು. ನಾನು ಅಷ್ಟು ಕಷ್ಟಪಟ್ಟು ಮಾಡಿದ್ದೀನಿ. ಹೆಂಗಿದೆ ಸರ್ ಸರ್ಪ್ರೈಸ್? ಚೆನ್ನಾಗೈತೆ. ಸಾಕು, ಎಷ್ಟು ಹೇಳ್ತೀಯೋ? ಸೊ ನಾನು ಹೇಳಿದ್ನಲ್ಲ ಆಗಲೇ, ಅವ್ರಿಗೆ ಗೊತ್ತಿರಲಿಲ್ಲ ನಾವು ಬರ್ತೀವಿ ಅಂತ. ಆ್ಯಂಡ್ ಇದನ್ನೆಲ್ಲ ಅವ್ನು ನಿಜ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಅದಕ್ಕೆ ಈ ಹ್ಯಾಪಿ ಟಿಯರ್ಸ್.
ಪ್ರೀ ಬರ್ಡೇ ಸೆಲೆಬ್ರೇಷನ್. ಏನು ಇಷ್ಟೆಲ್ಲ ವೆರೈಟೀಸ್ ಮಾಡ್ಕೊಂಡು ಬಂದಿದ್ದೀವಿ ಮನೆಯಿಂದ. ಆ್ಯಂಡ್ ಒಂದು ಎಲೆಕ್ಟ್ರಿಕ್ ಕುಕ್ಕರ್ ಕೂಡ ತಂದಿದ್ದೀವಿ ಬಿಸಿ ಮಾಡೋಕ್ಕೆ. ಸೊ ನಮ್ಮನ್ನ ಡೆಕೋರೇಷನ್ ಎಲ್ಲ ನೋಡಿ ಸರ್ಪ್ರೈಸ್ ಆದಮೇಲೆ ನಾವು ನೆಕ್ಸ್ಟು ಅವನ್ನ ಕರ್ಕೊಂಡು ಹೋಗಿದ್ದೆ ಮಾಲ್ಗೆ. ಸ್ವಲ್ಪ ಶಾಪಿಂಗ್ ಎಲ್ಲ ಇತ್ತು ಹಾಗಾಗಿ. ಆ್ಯಂಡ್ ಅಲ್ಲಿ ಕೂಡ ಕ್ರಿಸ್ಮಸ್ ಡೆಕೋರೇಷನ್ ಮಾಡಿದರು. ಕ್ರಿಸ್ಮಸ್ ಟ್ರೀ ಕೂಡ ಚೆನ್ನಾಗಿದೆ. ಆ್ಯಂಡ್ ನಮ್ಮ ಮಮ್ಮಿ ಡೋನಟ್ಸ್ ನೋಡಿ ಏನು ಹೇಳ್ತಾರೆ ನೋಡಿ. ಡೋನಟ್ಸ್ ಅಂತಾರೆ. ಸೊ ಇದು ನಮ್ಮ ಮಮ್ಮಿ ರಿಯಾಕ್ಷನ್. ಅದಾದಮೇಲೆ ಮ್ಯಾಕ್ಸ್ ಮೂವಿ ನೋಡ್ಕೊಂಡು ವಾಪಸ್ ಹೋಟೆಲಿಗೆ ಬಂದ್ವಿ. ಓಕೆ, ಇವಾಗ ಗಿಫ್ಟ್ಸ್ನೆಲ್ಲ ಅನ್ಬಾಕ್ಸಿಂಗ್ ಮಾಡೋ ಟೈಮ್. ಬಲೂನ್ಸ್. ಓ ಫಸ್ಟ್ ಅದನ್ನು ತೆಗ್ದಾ? ಫೋನ್ ಎಲ್ಲ ಐತಿ ಇಯರ್ಪಾಡ್ಸ್ ಕೊಡೋಕೆ. ಬ್ಲೂಟೂತ್ ಸ್ಪೀಕರ್ ಚಿಕ್ಕದ್ರಿಂದ ತೆಗಿಯಪ್ಪ. ಹಿಂಗ್ ತೋರಿಸ್ಬಿಟ್ರೆ ರಾಯಲ್ ಎನ್ಫೀಲ್ಡ್. ಓಕೆ, ನೆಕ್ಸ್ಟ್ ನೀ ಕ್ಯಾಪ್ ಅಲ್ಲ ಸ್ಲೀವ್ಸ್. ಬೇಗ ಸಣ್ಣ ಅಟ್ರಾಕ್ಟ್ ಮಾಡುತ್ತೆ, ಕಪ್ಪಾಗುತ್ತೆ ಕೈ, ಬಿಸಿ ಆಗ್ಬಿಡುತ್ತೆ. ಇದು ನನ್ನ ಫೇವ್ರೆಟ್. ಅಯ್ಯೋ ನಿನ್ನ. ಯಾಕೆ ಮನೆಗೆ ಬಂದಾಗ ಹೋಗಲ್ವಾ? ಓಪನ್ ಮಾಡು. ಹಾಕೋ ಹಾಕೋ, ಸುಮ್ಮನೆ ಹಾಕೋ. ಕಾಣಿಸ್ತೈತಾ? ಸೊ ಗೈಸ್, ಕರೆಂಟ್ ಹೋಗಿದೆ ಹಾಗಾಗಿ ನ್ಯಾಚುರಲ್ ಆಗೇನೆ ಓಪನ್ ಮಾಡ್ತಿದ್ದೆ. ನಾನು ಕೋಲ್ಡ್ ಬೇರೆ ಆಗೋಗಿದೆ. ಓಕೆ, ನೆಕ್ಸ್ಟ್ ಗಿಫ್ಟ್ ನೋಡೋಣ. ಇದು ಬಂದು ಏನಿರ್ಬೋದು ಗೆಸ್ ಮಾಡು. ಫ್ಲಿಪ್ಕಾರ್ಟ್ ಅಲ್ಲ, ಏನಿರ್ಬೋದು? ಟ್ರಿಮ್ಮರ್ ಸೆಟ್. ಏನಿರ್ಬೋದು? ಫಾರಿನ್ ಚಾಕ್ಲೇಟ್. ಅದು ಫಾರಿನ್ ಚಾಕ್ಲೇಟು. ಸೂಪರ್ ನೀನು. ಅದ್ರೊಳಗೂ ನಂದೊಂದು ಫೇವ್ರೆಟ್ ಗಿಫ್ಟ್ ಐತೆ. ವೆದರ್ ಬಾಲ್.
ಅದು ನನ್ನ ಫೇವ್ರೆಟ್ ಪಿಂಕ್ ಪಾಂಗ್ ಬಾಲ್. ಇಲ್ಲಲ್ಲ ಅದು ಅದು ತೂಕ ಇದೆ. ಅದಕ್ಕೆ ನಾನೇ ಕೊಡಿಸ್ಬಿಟ್ಟೆ. ಲೈಟ್ ಆಫ್ ಮಾಡಲ್ಲ. ಹ್ಞೂ ಅದು 3 ಗಿಫ್ಟ್ ಐತೆ ಒಂದೇ ಬಾಕ್ಸಲ್ಲಿ. ಅಕ್ಕ ಅದ್ರೊಳಗಡೆ ಒಂದು ಪಿನ್ ಐತೆ. ಇದು ತೋರ್ಸು. ಇವಾಗ ನಾನು ಹಾಕೊಂತೀನಿ ಅದನ್ನು. ನಾನು ಅವಾಗಲೇ ಹೇಳೋಣ ಅನ್ಕೊಂಡು ಇನ್ನೂ ಓಪನ್ ಮಾಡಿಲ್ವಲ್ಲ ಗಿಫ್ಟ್ ಅವ್ರು ಸುಮ್ಮನೆ ಅದೇ. ಏನಿರ್ಬೋದು ಗೆಸ್ ಮಾಡಿದ್ರು ಅದನ್ನ ಅಟ್ಲೀಸ್ಟ್. ಇದರಲ್ಲಿ ಬೆಲ್ಲ ವಿಟಾ ಪರ್ಫ್ಯೂಮ್. ಇದರಲ್ಲಿ ವೈಟ್ ಇದೆಯಲ್ಲ, ದಿಸ್ ಇಸ್ ಮೈ ಫೇವ್ರೆಟ್ ಪರ್ಫ್ಯೂಮ್. ಸಖತ್ ಸ್ಮೆಲ್ ಬರುತ್ತೆ, ಒಳ್ಳೆ ಸ್ಮೆಲ್ ಬರುತ್ತೆ, ಚೆನ್ನಾಗಿದೆ. ಒಂಥರ ಫುಲ್ಲು ಹೆಂಗೆ ಹೇಳೋದು, ಒಂದು ರಾಯಲ್ ಫೀಲ್ ಕೊಡುತ್ತೆ ಅದನ್ನು ಹಾಕಿದಾಗ. ಮಸ್ತು ಮಾತ್ರ ನನ್ನ ಫೇವ್ರೇಟ್, ಅದು ಪರ್ಸ್ನಲ್ ಫೇವ್ರೇಟ್ ಅದು ಆ ಪರ್ಫ್ಯೂಮ್. ಅವನೇನಾದರೂ ಯೂಸ್ ಮಾಡಲ್ಲ ಅಂದರೆ ವಾಪಸ್ ನಾನು ಎತ್ಕೊಂಡು ಹೋಗ್ತೀನಿ. ಯಾವ್ದು ಎತ್ಕೊಂಡು ಹೋಗೋಣ ಮನೆಗೆ? ಎಲ್ಲ ಎತ್ಕೊಂಡು ಹೋಗೋಣ. ಎತ್ಕೊಂಡಿದ್ದು ಸುಮ್ಮನೆ ತೋರ್ಸಕ್ಕಷ್ಟೇ ನೀನು ತಂದಿದ್ದು. ಸೊ ಈ ಗಿಫ್ಟ್ಸ್ ಎಲ್ಲ ಅನ್ಬಾಕ್ಸಿಂಗ್ ಮಾಡೋಷ್ಟರಲ್ಲೇ ಸಂಜೆ ಆಗಿತ್ತು. ಆ್ಯಂಡ್ ಅವ್ನು ಹೊರಡೋ ಟೈಮ್ ಕೂಡ ಬಂದಿತ್ತು. ನಾವು ನೈಟ್ ಅವತ್ತು ಅಲ್ಲೇ ಸ್ಟೇ ಆಗಿದ್ವಿ. ಬಟ್ ಅವ್ರು ಹಾಸ್ಟೆಲಲ್ಲಿ ಎಷ್ಟೇ ಕೇಳಿದ್ರು ಅವನ್ನ ನಮ್ಮ ಜೊತೆನೇ ಮಲಗಿಸ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಡಲಿಲ್ಲ ಅವರು. ಆ್ಯಂಡ್ ಇದೇ ಮೇನ್ ರೀಸನ್ ಅವ್ನು ಪ್ರೀ ಬರ್ಡೇ ಕೂಡ ಮಾಡಿದ್ದು. ಬಿಕಾಸ್ ಅವ್ನ ಬರ್ಡೇ ದಿನವೇ ಹೋಗಿ ಮಾಡ್ಬೋದಿತ್ತು, ಬಟ್ ಅದಕ್ಕೂ ಹಾಸ್ಟೆಲಲ್ಲಿ ಪರ್ಮಿಷನ್ ಇಲ್ಲ. ಲೈಕ್ ಮಂತ್ ಎಂಡಲ್ಲಿ ಯಾವ ಸಂಡೇ ಇದೆಯೋ ಅದೊಂದೇ ದಿನ ಅವರು ವಿಸಿಟರ್ಸ್ನ ಅಲೌ ಮಾಡೋದು, ಲೈಕ್ ವಿಸಿಟರ್ಸ್ ಅಂದರೆ ಫ್ಯಾಮಿಲಿನ. ಹಾಗಾಗಿ ಅವನ್ನ ವಾಪಸ್ ಹಾಸ್ಟೆಲಿಗೆ ಬಿಟ್ಬಿಟ್ಟು ನಾವು ಬಂದ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ಅವ್ನಿಗೆ ಮೀಟಿಂಗ್ ಕೂಡ ಇತ್ತು, ಹಾಗಾಗಿ ಅಲ್ಲೇ ಸ್ಟೇ ಆಗಿ ನೆಕ್ಸ್ಟ್ ಡೇ ಮೀಟಿಂಗ್ ಅಟೆಂಡ್ ಮಾಡಿದ್ವಿ. ಬಟ್ ನನಗಂತೂ ಸಿಕ್ಕಾಬಟ್ಟೆ ಜ್ವರ ಬಂದುಬಿಡ್ತು ರಾತ್ರಿ. ಮೇ ಬಿ ವೆದರ್ ಚೇಂಜ್ ಆಗಿದ್ದಕ್ಕೋ ಏನೋ ಗೊತ್ತಿಲ್ಲ, ಹುಷಾರಿಲ್ದಂಗೆ ಆಯಿತು. ನಾನು ಯಾವುದೂ ವೀಡಿಯೋಸೇ ಮಾಡೋಕ್ಕಾಗಲಿಲ್ಲ ನೆಕ್ಸ್ಟ್ ಡೇ. ಹಾಗಾಗಿ ಹೊರಡ್ಬೇಕಾದ್ರೆ ಮಾತ್ರ ಒಂದು ವೀಡಿಯೋಸ್ ತೊಗೊಂಡೆ ಅಷ್ಟೇ, ಅದೊಂದು ಮಿಸ್ ಮಾಡಬಾರ್ದು ಅಂತ. ನಮ್ಮ ಮಮ್ಮಿ ಅಂತೂ ಫುಲ್ ಎಮೋಷ್ನಲ್, ಗೊತ್ತಲ್ಲ ಯಾವಾಗಲೇ ಆಗಲಿ ಅವ್ನು ನೋಡಬೇಕಾದ್ರೆ ಬಂದೇ ಬರುತ್ತೆ ಕಣ್ಣೀರು. ಸೊ ಇದಾಗಿತ್ತು ನನ್ನ ತಮ್ಮನ ಬರ್ಡೇ ಸೆಲೆಬ್ರೇಷನ್ ವಿಡಿಯೋ. ಅವನಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗಿದೆ, ಅವ್ನ ಖುಷಿ ನೋಡಿ ನಮಗೂ ತುಂಬ ಖುಷಿಯಾಗಿದೆ. ಸೊ ಈ ವಿಡಿಯೋ ಎಲ್ಲ ನೋಡಿ ನಿಮಗೂ ಇಷ್ಟ ಆಗಿದೆ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ. ಅಂಟಿಲ್ ದೆನ್ ಬಾಯ್.